ನೆಗಡಿ, ಕೆಮ್ಮು, ಜ್ವರ ಇದ್ದಾಗ ಈ ತರಹ ತುಂಬಾ ಹೆಲ್ದಿ ಆಗಿರುವಂತಹ ನುಗ್ಗೆಕಾಯಿ ಸೂಪನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ಬೇರೆ ಸೂಪ್ಗಳಿಗಿಂತ ನುಗ್ಗೆಕಾಯಿ ಸೂಪು ತುಂಬಾ ಹೆಲ್ದಿ, ಕ್ವಿಕ್ಕಾಗಿ ಹಾಗೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ಮಾಡ್ಕೊಬೋದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 3 ಅಥವಾ 1 ಕಪ್ಪಿನಷ್ಟು ನುಗ್ಗೆಕಾಯನ್ನು ಈ ರೀತಿ ಕ್ಲೀನಾಗಿ ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು. ನಂತರ ಒಂದು 5 ಕಪ್ಪಷ್ಟು ನೀರು, ಅರಿಶಿಣದ ಪುಡಿ ಒಂದು 1/4 ಚಮಚ, ಹಸಿಮೆಣಸಿನಕಾಯಿ 1 ರಿಂದ 2, ಈರುಳ್ಳಿ ಒಂದು ಅರ್ಧ, ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದು ಕೂಡ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ಮಿಸ್ ಮಾಡಿದ್ರೆ ಅದನ್ನು ಹಾಕ್ಕೊಳ್ಳಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಿಲ್ವರೆಗೂ ಮುಗಿಸ್ಕೊಬೇಕು. 4 ರಿಂದ 5 ವಿಸಿಲ್ ಆದ ನಂತರ ಕುಕ್ಕರ್ ತಣ್ಣಗಾಗಿ ಬಿಡಬೇಕು. ತಣ್ಣಗಾದ ಮೇಲೆ ಮುಚ್ಚಳವನ್ನು ತೆಗೆದು ನೋಡಿ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡ್ಬೋದು ಚೆನ್ನಾಗಿ ಇವಾಗ ನುಗ್ಗೆಕಾಯಿ ಬೆಂದಿದೆ. ಇದನ್ನು ನಾವು ಇದಕ್ಕೆ ಜಡೆ ಹಿಡ್ಕೊಳ್ಳೋಣ. ಈ ರೀತಿ ಜಡೆ ಹಿಡಿದ ಮೇಲೆ ನಾವು ಬೇಕಾದರೆ ಒಂದೊಂದು ನುಗ್ಗೆಕಾಯಿನ ಈ ರೀತಿ ತೆಗೆದುಬಿಟ್ಟು ಕೈಯಲ್ಲಿ ಬರೀ ಪಲ್ಪನ್ನು ಮಾತ್ರ ತೆಕ್ಕೊಳ್ಬೋದು. ಈ ರೀತಿ ಟೈಮ್ ಕನ್ಸ್ಯೂಮಿಂಗ್ ಅನಿಸಿದ್ರೆ ಎಲ್ಲವನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು, ನಾನು ಪಲ್ಪನ್ನ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸೀವ್ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಒಂದೇ ಸಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆಲೇ ಬೇಕಾದ್ರೆ ಎಲ್ಲವನ್ನು ಹಾಕಿ ಮಿಕ್ಸಿಲಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಜರಡೆ ಹಿಡ್ಕೊಳ್ಬೋದು. ನಂತರ ಒಂದು ಪಾತ್ರೆಗೆ 1 ಚಮಚ ಬೆಣ್ಣೆ, 1 ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದು ಕೂಡ ಒಂದು 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ನಾವು ನಂತರ ರುಬ್ಬಿರುವಂತಹ ನುಗ್ಗೆಕಾಯಿ ಪೇಸ್ಟನ್ನು ಹಾಕಿಬಿಟ್ಟು 1 ನಿಮಿಷ ಇದನ್ನು ಚೆನ್ನಾಗಿ ಬೆಣ್ಣೆಯಲ್ಲಿ ಹುರ್ಕೊಬೇಕು. ಎಣ್ಣೆನೇ ಬೇಡ ಅಂದರೂ ಕೂಡ ಅದೇ ರೀತಿ ನೀವನ್ನ ಹಾಗೆ ಮಿಕ್ಸಿ ಮಾಡಿದ್ದನ್ನೇ ನೀರು ಹಾಕಿಬಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ನೀವು ಅಷ್ಟು ಕನ್ಸಿಸ್ಟೆನ್ಸಿಯನ್ನು ಹಾಕ್ಕೊಂಡು ಆ ಸೂಪನ್ನು ಹಾಗೆ ಕುಡಿಬೋದು. ನಂತರ ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಜೀರಿಗೆ ಪುಡಿ ಇಲ್ಲ ಅಂದರೆ ಒಗ್ಗರಣೆಗೆ ಒಂದು 1/4 ಚಮಚ ಜೀರಿಗೆನ ಬೆಣ್ಣೆಯಲ್ಲೇ ಹುರ್ಕೊಳ್ಬೋದು. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ಉಪಯೋಗಿಸ್ಕೊಬೋದು. ನಂತರ ನಾವು ನುಗ್ಗೆಕಾಯಲ್ಲಿ ಬೇಯಿಸಬೇಕಂತ ಹಾಕ್ಕೊಂಡಿರೋ ನೀರನ್ನು ಸ್ಟಾಕ್ ಕೂಡ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು 1/4 ಚಮಚ, ಕೊನೆಯದಾಗಿ ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಕೊಬೋದು. ಸರ್ವ್ ಮಾಡೋ ಮುಂಚೆ ಸ್ವಲ್ಪ ಲೆಮನ್ ರಸ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನೋಡ್ತಾಯಿರಿ, ಮಾಡ್ತಾಯಿರಿ, ತಿಂತಾಯಿರಿ.